ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅಧ್ಯಾಯ 11. ವಿಶ್ವರೂಪ ದರ್ಶನ ಯೋಗ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ನನ್ನ ಮೇಲೆ ಕೃಪೆ ಇಟ್ಟು ಪರಮ ಗುಹ್ಯವೂ ಆಧ್ಯಾತ್ಮವೆಂಬ ಹೆಸರುಳ್ಳದ್ದೂ ಆದ ಯಾವ ಬೋಧನೆಯನ್ನು ಮಾಡಿದೆಯೋ ಅದರಿಂದ ನನ್ನ ಈ ಮೋಹ ನಾಶವಾಯಿತು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಾಮಪಿ ಚಾವ್ಯಯಂ. ಶ್ರೀಕೃಷ್ಣ, ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ನಾಶದ ವಿಚಾರವಾಗಿ ನಿನ್ನಿಂದ ಕೇಳಿದೆ. ಅದೇ ರೀತಿ ನಿನ್ನ ಅವಿನಾಶಿಯಾದ ಮಹಾತ್ಮ್ಯವನ್ನು ಕೂಡ ವಿಸ್ತಾರವಾಗಿ ಕೇಳಿದೆನು. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ, ನೀನು ನಿನ್ನನ್ನು ಯಾವ ರೀತಿ ಹೇಳಿರುವೆಯೋ ಅದು ಹಾಗೆಯೇ ಸರಿ. ಆದರೂ ನಿನ್ನ ವಿಶ್ವರೂಪವನ್ನು ನೋಡಲು ಇಚ್ಛಿಸುತ್ತೇನೆ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಪ್ರಭು, ಅದನ್ನು ನಾನು ನೋಡಲು ಸಾಧ್ಯ ಎಂದು ನೀನು ಭಾವಿಸಿದರೆ ಯೋಗೇಶ್ವರ, ಅಕ್ಷಯವಾದ ನಿನ್ನ ರೂಪವನ್ನು ತೋರಿಸು. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಆಗಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ, ನಾನಾ ವಿಧವಾದ ದಿವ್ಯವಾದ ಅನೇಕ ವರ್ಣ ಮತ್ತು ಆಕೃತಿಗಳುಳ್ಳ ನನ್ನ ಅಸಂಖ್ಯಾತ ರೂಪಗಳನ್ನು ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಅರ್ಜುನ, ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುದ್ಗಣಗಳನ್ನು ಮತ್ತು ಹಿಂದೆ ಎಂದೂ ನೋಡದಿರುವ ಅನೇಕ ಆಶ್ಚರ್ಯಗಳನ್ನು ನೋಡು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ. ಅರ್ಜುನ, ಇಲ್ಲಿ ನನ್ನ ದೇಹದ ಒಂದು ಕಡೆಯಲ್ಲಿ ಚರಾಚರವಾದ ಜಗತ್ತನ್ನು ನೋಡು ಮತ್ತು ಬೇರೆ ಯಾವುದನ್ನು ನೋಡಬೇಕೆಂದು ಇಚ್ಛಿಸುವೆಯೋ ಅದನ್ನು ನೋಡು. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನಿನ್ನ ಕಣ್ಣಿನಿಂದಲೇ ನನ್ನನ್ನು ನೋಡಲು ಶಕ್ತನಾಗಲಾರೆ. ನಿನಗೆ ದಿವ್ಯವಾದ ಚಕ್ಷುಸ್ಸನ್ನು ಕೊಡುತ್ತೇನೆ. ನನ್ನ ಈಶ್ವರಿ ರೂಪವನ್ನು ನೋಡು. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಹೇಳುತ್ತಾನೆ, ರಾಜನೇ, ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಅನಂತರ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿದನು. ಅನೇಕವಕ್ತ್ರನಯನಂ ಅನೇಕಾದ್ಭುತದರ್ಶನಂ
अनेकदिव्याभरणं दिव्यानेकोद्यतायुधम् ಅನೇಕ ಮುಖಗಳು, ಕಣ್ಣುಗಳು ಇರುವ, ಅನೇಕ ಅದ್ಭುತ ದರ್ಶನಗಳು ಇರುವ, ದಿವ್ಯಾಭರಣಗಳಿಂದ ಅಲಂಕೃತವಾದ ಮತ್ತು ಎತ್ತಿ ಹಿಡಿಯಲ್ಪಟ್ಟ ಅನೇಕ ದಿವ್ಯಾಯುಧಗಳಿಂದ ಕೂಡಿದ दिव्यमाल्याम्बरधरं दिव्यगन्धानुलेपनं सर्वाश्चर्यमयं देवम् अनन्तं विश्वतोमुखम् ದಿವ್ಯವಾದ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿರುವ, ದಿವ್ಯ ಗಂಧದಿಂದ ಅನುಲಿಪ್ತನಾದ, ಸರ್ವ ಆಶ್ಚರ್ಯಮಯನೂ ಅನಂತನೂ ವಿಶ್ವತೋಮುಖನೂ ಆದ ದೇವರನ್ನು ತೋರಿಸಿದನು. दिवि सूर्यसहस्रस्य भवेद्युगपदुत्थिता यदि भासदृशी सा स्यात् भासस्तस्य महात्मनः ಸಹಸ್ರ ಸೂರ್ಯನ ಪ್ರಭೆಯು ಒಂದೇ ಸಲ ಆಕಾಶದಲ್ಲಿ ಉಂಟಾದರೆ ಅದನ್ನು ಆ ಮಹಾತ್ಮನ ತೇಜಸ್ಸಿಗೆ ಹೋಲಿಸಬಹುದು. तत्रैकस्थं जगत्कृत्स्नं प्रविभक्तमनेकधा अपश्यद्देवदेवस्य शरीरे पाण्डवस्तदा ಆಗ ಅನೇಕ ಪ್ರಕಾರವಾಗಿ ವಿಭಾಗವಾಗಿರುವ ಜಗತ್ತೆಲ್ಲವೂ ದೇವದೇವನ ಶರೀರದಲ್ಲಿ ಒಂದು ಕಡೆ ಇರುವುದನ್ನು ಅರ್ಜುನ ನೋಡಿದನು. ततः स विस्मयाविष्टः हृष्टरोमा धनञ्जयः प्रणम्य शिरसा देवं कृताञ्जलिरभाषत. ಅನಂತರ ಆಶ್ಚರ್ಯಭರಿತನೂ ಹರ್ಷದಿಂದ ರೋಮಾಂಚನವುಳ್ಳವನೂ ಆದ ಅರ್ಜುನ ಶ್ರೀಕೃಷ್ಣನಿಗೆ ಶಿರಸಾ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಹೀಗೆ ಹೇಳುತ್ತಾನೆ. अर्जुन उवाच पश्यामि देवांस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं ऋषींश्च सर्वानुरगांश्च दिव्यान्. ಅರ್ಜುನನ ಪ್ರಾರ್ಥನೆ. ದೇವ, ನಿನ್ನ ದೇಹದಲ್ಲಿ ನಾನು ದೇವತೆಗಳನ್ನು, ನಾನಾ ಬಗೆಯ ಸಕಲ ಪ್ರಾಣಿಗಳನ್ನು, ಕಮಲಾಸನದ ಮೇಲೆ ವಿರಾಜಮಾನನಾದ ಬ್ರಹ್ಮನನ್ನು, ಸಕಲ ಋಷಿಗಳನ್ನು ಮತ್ತು ಸರ್ಪಗಳನ್ನೂ ನೋಡುತ್ತಿದ್ದೇನೆ. अनेकबाहूदरवक्त्रनेत्रं पश्यामि त्वां सर्वतोऽनन्तरूपं नान्तं न मध्यं न पुनस्तवादिं पश्यामि विश्वेश्वर विश्वरूपा. ವಿಶ್ವೇಶ್ವರ, ಅನೇಕ ಬಾಹುಗಳು, ಅನೇಕ ಹೊಟ್ಟೆಗಳು, ಮುಖಗಳು, ಕಣ್ಣುಗಳು ಇವುಗಳುಳ್ಳವನೂ ಅನಂತರೂಪನೂ ಆದ ನಿನ್ನನ್ನು ಎಲ್ಲೆಲ್ಲಿಯೂ ನೋಡುತ್ತಿದ್ದೇನೆ. ಪುನಃ ವಿಶ್ವರೂಪನೇ, ನಿನ್ನ ಆದಿ ಮಧ್ಯ ಅಂತ್ಯಗಳನ್ನು ಕಾಣಲಾರೆನು. किरीटिनं गदिनं चक्रिणं च तेजोराशिं सर्वतो दीप्तिमन्तं पश्यामि त्वां दुर्निरीक्षं समन्तात् दीप्तानलार्कद्युतिमप्रमेयम्. ಕಿರೀಟ, ಗದೆ, ಚಕ್ರ ಇವುಗಳನ್ನು ಧರಿಸಿದವನು, ತೇಜೋರಾಶಿಯು ಎಲ್ಲೆಲ್ಲಿಯೂ ಪ್ರಕಾಶವುಳ್ಳವನು, ಸುತ್ತಲೂ ನೋಡಲ ಸಾಧ್ಯನೂ ಪ್ರಕಾಶಿಸುತ್ತಿರುವ ಅಗ್ನಿ ಸೂರ್ಯರಂತೆ ಪ್ರಭೆಯುಳ್ಳವನು, ಅಪ್ರಮೇಯನೂ ಆದ ನಿನ್ನನ್ನು ನೋಡುತ್ತಿದ್ದೇನೆ. त्वमक्षरं परमं वेदितव्यं त्वमस्य विश्वस्य परं निधानम् त्वमव्ययः शाश्वतधर्मगोप्ता सनातनस्त्वं पुरुषो मतो मे. ನೀನು ಅರಿಯಲು ಯೋಗ್ಯನಾದ ಅಕ್ಷರರೂಪ, ಈ ಜಗತ್ತಿನ ಶ್ರೇಷ್ಠ ಆಧಾರ. ನೀನು ಅವ್ಯಯ ಮತ್ತು ಶಾಶ್ವತ ಧರ್ಮವನ್ನು ಕಾಪಾಡುವವನು, ಸನಾತನನಾದ ಪುರುಷನು ನೀನು ಎಂಬುದು ನನ್ನ ಮತ.
अनादिमध्यान्तमनन्तवीर्यम् अनन्तबाहुं शशिसूर्यनेत्रम् पश्यामि त्वां दीप्तहुताशवक्त्रम् स्वतेजसा विश्वमिदं तपन्तम्. ಆದಿ ಮಧ್ಯ ಅಂತ್ಯರಹಿತನು, ಅನಂತವೀರ್ಯನು, ಅನಂತ ಬಾಹುಗಳುಳ್ಳವನು, ಸೂರ್ಯ ಚಂದ್ರರೇ ನೇತ್ರಗಳಾಗಿ ಉಳ್ಳವನು, ಪ್ರದೀಪ್ತವಾದ ಅಗ್ನಿಯಂತೆ ಬಾಯಿಯುಳ್ಳವನು, ತನ್ನ ತೇಜಸ್ಸಿನಿಂದ ಈ ವಿಶ್ವವನ್ನು ತಪಿಸುತ್ತಿರುವವನೂ ಆದ ನಿನ್ನನ್ನು ನೋಡುತ್ತಿದ್ದೇನೆ. द्यावा पृथिव्योरिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन्. ಆಕಾಶ ಪೃಥ್ವಿಗಳ ಮಧ್ಯ ಈ ಅಂತರದಲ್ಲಿ ಸಕಲ ದಿಕ್ಕುಗಳಲ್ಲಿ ನೀನು ವ್ಯಾಪ್ತನಾಗಿದ್ದೀಯೆ. ಮಹಾತ್ಮ, ನಿನ್ನ ಅದ್ಭುತ ಉಗ್ರ ರೂಪವನ್ನು ನೋಡಿ 3 ಲೋಕಗಳೂ ಗಡಗಡ ನಡುಗುತ್ತಿವೆ. अमीहि त्वां सुरसङ्घा विशन्ति केचिद्भीताः प्राञ्जलयो गृह्णन्ति स्वस्तीत्युक्त्वा महर्षिसिद्धसङ्घाः स्तुवन्ति त्वां स्तुतिभिः पुष्कलाभिः. ಈ ದೇವತೆಗಳ ಸಂಘಗಳು ನಿನ್ನನ್ನು ಪ್ರವೇಶಿಸುತ್ತಿರುವನು. ಕೆಲವರು ಭೀತರಾಗಿ ನಿನ್ನನ್ನು ಕೈಜೋಡಿಸಿಕೊಂಡು ಸ್ತುತಿಸುತ್ತಿರುವರು. ಮಹರ್ಷಿ ಸಿದ್ಧ ಸಂಘಗಳು ಜಗತ್ತಿಗೆ ಕಲ್ಯಾಣವಾಗಲಿ ಎಂದು ನಿನ್ನನ್ನು ಪ್ರಚುರವಾದ ಸ್ತುತಿಗಳಿಂದ ಸ್ತೋತ್ರ ಮಾಡುತ್ತಿರುವರು. रुद्रादित्या वसवो ये च साध्याः विश्वेश्विनौ मरुतश्चोष्मपाश्च गन्धर्वयक्षासुरसिद्धसङ्घाः वीक्षन्ते त्वां विस्मिताश्चैव सर्वे. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು, ಉಷ್ಮಪರು, ಗಂಧರ್ವ, ಯಕ್ಷಾಸುರ ಸಿದ್ಧ ಸಂಘಗಳು ಇವರೆಲ್ಲರೂ ಆಶ್ಚರ್ಯಚಕಿತರಾಗಿ ನಿನ್ನನ್ನೇ ನೋಡುತ್ತಿರುವರು. ರೂಪಂ ಮಹತ್ತೆ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಮಹಾಬಾಹು, ಅನೇಕ ಮುಖ, ಕಣ್ಣು, ಕೈ, ತೊಡೆ, ಕಾಲು, ಹೊಟ್ಟೆ, ಕೋರೆ ದಾಡಿಗಳಿಂದ ಕರಾಳವಾಗಿ ಕಾಣುವ ನಿನ್ನ ಮಹದ್ರೂಪವನ್ನು ನೋಡಿ ಲೋಕಗಳು ಮತ್ತು ನಾನು ಭಯಗೊಂಡಿದ್ದೇವೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ವಿಷ್ಣುವೇ, ಅಂತರಿಕ್ಷವನ್ನು ಮುಟ್ಟಿರುವ ತೇಜೋಮಯನಾದ ಅನೇಕ ವರ್ಣಗಳುಳ್ಳ ತೆರೆಯಲ್ಪಟ್ಟ ಬಾಯಿಗಳುಳ್ಳ ಉಜ್ವಲ ವಿಶಾಲ ನೇತ್ರಗಳುಳ್ಳ ನಿನ್ನನ್ನು ನೋಡಿ ನನ್ನ ಮನಸ್ಸು ಭೀತಗೊಂಡಿದೆ. ಧೈರ್ಯವನ್ನು ಮತ್ತು ಶಾಂತಿಯನ್ನು ಹೊಂದದೇ ಇರುವೆನು. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ. ದೇವೇಶ, ಕೋರೆ ದಾಡಿಗಳಿಂದ ಕರಾಳವಾಗಿರುವ ಪ್ರಳಯಾಗ್ನಿಯಂತಿರುವ ನಿನ್ನ ಮುಖಗಳನ್ನು ನೋಡಿ ದಿಕ್ಕು ಕಾಣದೇ ಇರುವೆನು, ಶಾಂತಿ ಹೊಂದದೇ ಇರುವೆನು. ಜಗನ್ನಿವಾಸ, ಪ್ರಸನ್ನನಾಗು. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ
सहास्मदीयैरपि योधमुख्यैः वक्त्राणि ते त्वरमाणा विशन्ति दंष्ट्राकरालानि भयानकानि केचिद्विलग्ना दशनान्तरेषु संदृश्यन्ते चूर्णितैरुत्तमाङ्गैः. ರಾಜ ಸಮೂಹಗಳಿಂದ ಕೂಡಿದ ಧೃತರಾಷ್ಟ್ರನ ಸಮಸ್ತ ಪುತ್ರರು ಭೀಷ್ಮ, ದ್ರೋಣ ಮತ್ತು ಕರ್ಣ ಇವರೆಲ್ಲ ನಮ್ಮ ಮುಖ್ಯರಾದ ಯೋಧರಿಂದ ಕೂಡಿ ಕೋರೆ ದಾಡಿಗಳಿಂದ ಕರಾಳವೂ ಭಯಂಕರವೂ ಆದ ನಿನ್ನ ಮುಖಗಳನ್ನು ತ್ವರೆಯಿಂದ ಪ್ರವೇಶಿಸುತ್ತಿರುವರು. ಕೆಲವರು ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ತಲೆಗಳಿಂದ ಕಾಣುತ್ತಿರುವರು. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹೇಗೆ ನದಿಗಳ ಮಹಾಪ್ರವಾಹ ಸಮುದ್ರದ ಕಡೆಗೆ ಹರಿಯುತ್ತಿರುವುದೋ ಹಾಗೆಯೇ ಈ ನರಲೋಕವೀರರು ಉರಿಯುತ್ತಿರುವ ನಿನ್ನ ಮುಖವನ್ನು ಪ್ರವೇಶಿಸುತ್ತಿರುವರು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ. ಹೇಗೆ ಪತಂಗಗಳು ಹಾರಿಬಂದು ಉರಿವ ದೀಪದಲ್ಲಿ ಬೀಳುವವೋ ಹಾಗೆಯೇ ಈ ಜನರೂ ಕೂಡ ವೇಗದಿಂದ ತಮ್ಮ ನಾಶಕ್ಕಾಗಿ ನಿನ್ನ ಮುಖವನ್ನು ಪ್ರವೇಶಿಸುತ್ತಿರುವರು. ಲೇಲಿಹ್ಯಸೇಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ. ಎಲ್ಲ ಲೋಕಗಳನ್ನು ಗ್ರಾಸವಾಗಿ ತೆಗೆದುಕೊಳ್ಳುತ್ತಾ ಉರಿಯುತ್ತಿರುವ ಮುಖದಿಂದ ನೀನು ನೆಕ್ಕುತ್ತಿದ್ದೀಯೇ. ಸರ್ವವ್ಯಾಪಿಯಾದ ವಿಷ್ಣುವೇ, ನಿನ್ನ ಉಗ್ರ ಪ್ರಕಾಶ ಸಮಗ್ರ ಜಗತ್ತನ್ನು ಬೆಳಗಿ ತಪಿಸುತ್ತಿದೆ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋऽस्तु ते ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಉಗ್ರರೂಪಿ, ನೀನು ಯಾರು ಹೇಳು? ದೇವದೇವ, ನಿನಗೆ ನಮಸ್ಕಾರ. ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ತಿಳಿಯಲು ಇಚ್ಛಿಸುತ್ತೇನೆ. ನಿನ್ನ ಪ್ರವೃತ್ತಿಯನ್ನು ನಾನು ಅರಿಯೇನು. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಆಗಲೇ ಭಗವಂತ ತನ್ನ ಸ್ವರೂಪದ ಅರ್ಥವನ್ನು ವಿವರಿಸುವನು. ಭಗವಂತ ಹೀಗೆ ಹೇಳುತ್ತಾನೆ, ಲೋಕಗಳನ್ನು ನಾಶ ಮಾಡಲು ಹೊರಟಿರುವ ಕಾಲ ನಾನು. ಲೋಕಗಳನ್ನೆಲ್ಲ ನಾಶಗೊಳಿಸಲೆಂದೇ ಇಲ್ಲಿಗೆ ಬಂದಿದ್ದೇನೆ. ಈ ಸೇನೆಗಳೆಲ್ಲ ಯುದ್ಧಕ್ಕಾಗಿ ಬಂದಿರುವ ಈ ಯೋಧರೆಲ್ಲರೂ ನೀನು ಯುದ್ಧ ಮಾಡೆನೆಂದರೂ ಬದುಕುವವರಲ್ಲ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ನೀನು ಏಳು, ಕೀರ್ತಿಯನ್ನು ಗಳಿಸು, ಶತ್ರುಗಳನ್ನು ಗೆದ್ದು ಧನ ಧಾನ್ಯ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರನ್ನೆಲ್ಲ ನಾನು ಮೊದಲೇ ಸಂಹರಿಸಿದ್ದೇನೆ. ಸವ್ಯಸಾಚಿ, ನೀನು ಬರೀ ನಿಮಿತ್ತರೂಪನಾಗು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್
मया हतांस्त्वं जहिमा व्यथिष्ठाः युध्यस्व जेतासि रणे सपत्नान्. ನನ್ನಿಂದ ಹತರಾದ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರನ್ನು ಮತ್ತು ಇತರ ವೀರರನ್ನು ನೀನು ಕೊಲ್ಲು. ವ್ಯಥೆ ಪಡಬೇಡ. ಯುದ್ಧದಲ್ಲಿ ಶತ್ರುವನ್ನು ಜಯಿಸುವೆ. ಆದುದರಿಂದ ಯುದ್ಧ ಮಾಡು. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ನಂತರ ಸಂಜಯ ಹೇಳುತ್ತಾನೆ, ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳನ್ನು ಜೋಡಿಸಿಕೊಂಡು ನಡುಗುತ್ತಾ ಪುನಃ ಪುನಃ ನಮಸ್ಕರಿಸುತ್ತಾ ಅತ್ಯಂತ ಭೀತನಾಗಿ ತಲೆ ಬಾಗಿಸಿಕೊಂಡು ಶ್ರೀಕೃಷ್ಣನನ್ನು ಕುರಿತು ಗದ್ಗದ ಕಂಠದಿಂದ ಹೀಗೆ ಹೇಳುತ್ತಾನೆ. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಅರ್ಜುನ ಹೀಗೆ ಪ್ರಾರ್ಥಿಸುತ್ತಾನೆ, ಹೃಷಿಕೇಶ, ನಿನ್ನ ಮಹಾತ್ಮ್ಯ ಕೀರ್ತನೆಯಿಂದ ಜಗತ್ತು ಸಂತೋಷ ಪಡುತ್ತಿದೆ ಮತ್ತು ಅನುರಾಗವನ್ನು ಹೊಂದುತ್ತಿದೆ. ರಾಕ್ಷಸರು ಭೀತರಾಗಿ ದೆಸೆ ದೆಸೆಗೂ ಓಡುತ್ತಿರುವರು. ಸಿದ್ಧರ ಸಂಘ ನಮಸ್ಕರಿಸುತ್ತಿದೆ. ಇವೆಲ್ಲ ಯುಕ್ತವೇ ಸರಿ. ಕಸ್ಮಾಚ್ಚ ತೇನ ನ ಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಮಹಾತ್ಮನೇ, ಬ್ರಹ್ಮನಿಗೂ ಆದಿ ಕಾರಣನಾದ ಉತ್ಕೃಷ್ಟನಾದ ನಿನಗೆ ಹೇಗೆ ನಮಸ್ಕರಿಸದೇ ಇದ್ದಾರು? ಅನಂತ ದೇವೇಶ ಜಗನ್ನಿವಾಸ, ನೀನೇ ಅಕ್ಷರ, ಸತ್ತು ಅಸತ್ತು ಮತ್ತು ಪರವಾದದ್ದು. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ಆದಿದೇವನು ನೀನು, ಪುರಾಣ ಪುರುಷನು ನೀನು, ವಿಶ್ವಕ್ಕೆ ಉತ್ಕೃಷ್ಟವಾದ ಆಶ್ರಯ ನೀನು. ನೀನು ಸರ್ವಜ್ಞ, ಜ್ಞೇಯ ವಸ್ತು ಮತ್ತು ಪರಂಧಾಮ, ಅನಂತರೂಪ. ನಿನ್ನಿಂದಲೇ ವಿಶ್ವವ್ಯಾಪ್ತವಾಗಿದೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು, ಯಮ, ಅಗ್ನಿ, ವರುಣ, ಚಂದ್ರ, ಪ್ರಜಾಪತಿ ಮತ್ತು ಅವರ ಪಿತಾಮಹನು ಅವರೆಲ್ಲರೂ ನೀನೇ. ನಿನಗೆ 1000 ನಮಸ್ಕಾರಗಳು. ಪುನಃ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಪರಮಾತ್ಮನೇ, ನಿನಗೆ ಹಿಂದೆ ಮುಂದೆ ಮತ್ತು ಎಲ್ಲಾ ಕಡೆಯಲ್ಲಿಯೂ ನಮಸ್ಕಾರ. ಅನಂತವೀರ್ಯನೇ, ನೀನು ಅಮಿತ ಪರಾಕ್ರಮನು. ನೀನು ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದ ಸರ್ವಸ್ವರೂಪನಾಗಿರುವೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋರ್ಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ.
ಅಚ್ಯುತ, ನಿನ್ನ ಮಹಿಮೆಯನ್ನು ಮತ್ತು ವಿಶ್ವರೂಪವನ್ನು ಅರಿಯದೆ ನೀನು ನನ್ನ ಸ್ನೇಹಿತನೆಂದು ತಿಳಿದು ಮರವಿನಿಂದ ಆಗಲಿ ಪ್ರೀತಿಯಿಂದ ಆಗಲಿ ಕೃಷ್ಣ, ಯಾದವ, ಸಖ ಎಂದು ನಿನ್ನನ್ನು ಕರೆದು ಅವಿವೇಕವನ್ನೇನಾದರೂ ಮಾಡಿದ್ದರೆ, ವಿನೋದವಾಗಿ ಆಟವಾಡುವಾಗಲೋ ಊಟ ಮಾಡುವಾಗಲೋ ಮಲಗುವಾಗಲೋ ನಿನ್ನೊಟ್ಟಿಗಿದ್ದಾಗ ನನ್ನಿಂದ ನಿನಗೆ ಏನಾದರೂ ಅಪಮಾನವಾಗಿದ್ದರೆ ಅದನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತೇನೆ. पितासि लोकस्य चराचरस्य त्वमस्य पूज्यश्च गुरुर्गरीयान् न त्वत्समोऽस्त्यभ्यधिकः कुतोऽन्यः लोकत्रयेऽप्यप्रतिमप्रभाव. ಅಪ್ರತಿಮ ಪ್ರಭಾವನೆ, ಸ್ಥಾವರ ಜಂಗಮ ಲೋಕಕ್ಕೆ ತಂದೆ ನೀನು. ಅದಕ್ಕೆ ಪೂಜ್ಯನೂ ಗುರುವೂ ಶ್ರೇಷ್ಠನೂ ಆಗಿರುವೆ. ಲೋಕತ್ರಯದಲ್ಲಿ ನಿನಗೆ ಸಮಾನರಿಲ್ಲ. ಹೀಗಿರುವಾಗ ನಿನಗಿಂತ ದೊಡ್ಡವರು ಎಲ್ಲಿರುವರು? तस्मात् प्रणम्य प्रणिधाय कायं प्रसादये त्वामहमीशमीड्यं पितेव पुत्रस्य सखेव सख्युः प्रियः प्रियायार्हसि देव सोढुम्. ದೇವ, ಆದ ಕಾರಣ ನನ್ನ ಶರೀರವನ್ನು ದಂಡದಂತೆ ಕೆಳಗೆ ಉರುಳಿಸಿ ನಮಸ್ಕರಿಸಿ ಸ್ತುತ್ಯರ್ಹನೂ ಈಶ್ವರನೂ ಆದ ನಿನ್ನನ್ನು ಪ್ರಸನ್ನನಾಗೆಂದು ಪ್ರಾರ್ಥಿಸುತ್ತೇನೆ. ತಂದೆ ಮಗನ ಅಪರಾಧವನ್ನು, ಸ್ನೇಹಿತರು ಸ್ನೇಹಿತನ ಅಪರಾಧವನ್ನು, ಪ್ರಿಯನು ಪ್ರಿಯಳ ಅಪರಾಧವನ್ನು ಸಹಿಸಿಕೊಳ್ಳುವಂತೆ ಸಹಿಸಿಕೊಳ್ಳಬೇಕು. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ದೇವ, ಹಿಂದೆ ಎಂದೂ ನೋಡದ ವಿಶ್ವರೂಪವನ್ನು ನೋಡಿ ಹರ್ಷಿತನಾಗಿದ್ದೇನೆ ಮತ್ತು ಭಯದಿಂದ ನನ್ನ ಮನಸ್ಸು ಕ್ಲೇಶಗೊಂಡಿದೆ. ದೇವೇಶ, ನಿನ್ನ ಆ ರೂಪವನ್ನೇ ನನಗೆ ತೋರಿಸು. ಜಗನ್ನಿವಾಸ, ದಯೆ ತೋರು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಸಹಸ್ರಬಾಹುವೆ, ಮೊದಲಿನಂತೆ ಕಿರೀಟಧಾರಿಯೂ ಗದಾಧರನೂ ಚಕ್ರಪಾಣಿಯೂ ಆಗಿರುವ ನಿನ್ನನ್ನು ನೋಡಲು ಇಚ್ಛಿಸುತ್ತೇನೆ. ವಿಶ್ವಮೂರ್ತೆ, ಚತುರ್ಭುಜವುಳ್ಳ ನಿನ್ನ ಹಿಂದಿನ ರೂಪದಿಂದಲೇ ಇರುವವನಾಗು. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಆಗ ಭಗವಂತ ದಯೆಯಿಂದ ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ಪ್ರಸನ್ನನಾದ ನಾನು ತೇಜೋಮಯವೂ ಪರಿಪೂರ್ಣವೂ ಅನಂತವೂ ಆದ್ಯವೂ ಆದ ಈ ವಿಶ್ವರೂಪವನ್ನು ನನ್ನ ಯೋಗದ ಸಾಮರ್ಥ್ಯದಿಂದ ತೋರಿಸಿದೆನು. ನಿನ್ನ ಹೊರತು ಬೇರೆ ಯಾರೂ ಹಿಂದೆ ಇದನ್ನು ನೋಡಿರಲಿಲ್ಲ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕುರುಪ್ರವೀರ, ವೇದ ಯಜ್ಞ ಅಧ್ಯಯನ ಇವುಗಳಿಂದಾಗಲಿ ದಾನಗಳಿಂದಲಾಗಲಿ ಮತ್ತು ಕರ್ಮಗಳಿಂದಲಾಗಲಿ ಉಗ್ರವಾದ ತಪಸ್ಸುಗಳಿಂದಲಾಗಲಿ ಈ ರೂಪವುಳ್ಳ ನನ್ನನ್ನು ಮನುಷ್ಯ ಲೋಕದಲ್ಲಿ ನಿನ್ನ ಹೊರತು ಮತ್ತೊಬ್ಬನಿಂದ ನೋಡಲು ಶಕ್ಯವಿಲ್ಲ. ಮಾತೆ ವ್ಯಥಾ ಮಾ ಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಂಗ್ನಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಇಂಥ ಘೋರವಾದ ರೂಪವನ್ನು ನೋಡಿ ನಿನಗೆ ಭಯವೂ ಭ್ರಾಂತಿಯೂ ಆಗದಿರಲಿ. ನೀನು ಭಯವನ್ನು ತ್ಯಜಿಸಿ ಪ್ರಸನ್ನಚಿತ್ತನಾಗಿ ಪುನಃ ನನ್ನ ಅದೇ ರೂಪವನ್ನು ನೋಡು. ಸಂಜಯ ಉವಾಚ
इत्यर्जुनं वासुदेवस्तथोक्त्वा स्वकं रूपं दर्शयामास भूयः आश्वासयामास च भीतमेनं भूत्वा पुनः सौम्य वपुर्महात्मा. ಆಗ ಸಂಜಯ ಹೀಗೆ ಹೇಳುತ್ತಾನೆ. ಈ ರೀತಿ ಹೇಳಿ ವಾಸುದೇವ ಮತ್ತೆ ಶಾಂತರೂಪವನ್ನು ಧಾರಣೆ ಮಾಡಿ ಭಯಭೀತನಾದ ಅರ್ಜುನನನ್ನು ಸಮಾಧಾನಗೊಳಿಸಿದನು. अर्जुन उवाच दृष्ट्वेदं मानुषं रूपं तव सौम्यं जनार्दन इदानीमस्मि संवृत्तः सचेताः प्रकृतिं गतः. ಅರ್ಜುನ ಭಗವಂತನ ಶಾಂತ ಸ್ವರೂಪವನ್ನು ನೋಡಿ ಸಮಾಧಾನಪಟ್ಟು ಹೇಳುತ್ತಾನೆ, ಜನಾರ್ದನ, ನಿನ್ನ ಸೌಮ್ಯವಾದ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ಪ್ರಸನ್ನಚಿತ್ತವುಳ್ಳವನಾಗಿ ಸ್ವಾಸ್ಥ್ಯವನ್ನು ಪಡೆದಿರುತ್ತೇನೆ. श्रीभगवानुवाच सुदुर्दर्शमिदं रूपं दृष्टवानसि यन्मम देवा अप्यस्य रूपस्य नित्यं दर्शनकाङ्क्षिणः. ಅರ್ಜುನನಿಗೆ ಸಮಾಧಾನವಾದುದನ್ನು ನೋಡಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ, ದುರ್ಲಭವಾದ ಯಾವ ನನ್ನ ರೂಪವನ್ನು ನೋಡಿದೆಯೋ ಈ ವಿಶ್ವರೂಪವನ್ನು ಯಾವಾಗಲೂ ಕಾಣಲು ದೇವತೆಗಳು ಕೂಡ ಬಯಸುತ್ತಿರುವರು. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನೀನು ಯಾವ ಪ್ರಕಾರ ನನ್ನನ್ನು ನೋಡಿರುವೆಯೋ ಈ ರೂಪವುಳ್ಳ ನನ್ನನ್ನು ವೇದಾಧ್ಯಯನ, ತಪಸ್ಸು, ದಾನ ಮತ್ತು ಯಜ್ಞದಿಂದ ನೋಡಲಾರೆ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂ ತಪ. ಪರಂತಪನಾದ ಅರ್ಜುನ, ಆದರೆ ಅನನ್ಯವಾದ ಭಕ್ತಿಯಿಂದ ಈ ವಿಧವಾದ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಲು, ಸಾಕ್ಷಾತ್ಕರಿಸಲು ಮತ್ತು ಪ್ರವೇಶಿಸಲು ಸಾಧ್ಯ. ಮತ್ಕರ್ಮ ಕೃನ್ಮತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಅರ್ಜುನ, ಯಾರು ನನಗಾಗಿಯೇ ಕರ್ಮ ಮಾಡುವನೋ, ನನ್ನನ್ನೇ ಪರಮಗತಿಯೆಂದು ತಿಳಿದಿರುವನೋ, ನನ್ನ ಭಕ್ತನೋ, ಸಂಗರಹಿತನೋ, ಸಮಸ್ತ ಭೂತಗಳಲ್ಲಿ ವೈರವಿಲ್ಲದವನೋ ಅವನು ನನ್ನನ್ನೇ ಸೇರುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪದರ್ಶನಯೋಗೋ ನಾಮ ಏಕಾದಶೋऽಧ್ಯಾಯಃ. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.